ಹೇಗಿದ್ದೀರಾ? ಈ ವರ್ಷ ಹತ್ತಿ ಮಾಡ್ತಾ ಇದ್ದೀನಿ ಸರ್. ಯಾವುದೇ ಗೊಬ್ಬರ ಇಲ್ಲದೆ ಗೊಬ್ಬರ ಒಂದು ಸಲ ಹಾಕ್ಬೇಕಂದ್ರೆ ಒಂದು 10,000 ಬರುತ್ತೆ. ಈ ಒಂದು ಡಿ ಆಗ್ರೋ ಅಂತೇಳಿ ಬರುತ್ತೆ, ಬರೀ 600 ರೂಪಾಯಿಲಿ ಬರುತ್ತೆ ಒಂದು ಎಕರೆಗೆ. ಆಮೇಲೆ ಬಂದ್ಬಿಟ್ಟು ಎರಡನೇದು ಡಿ ಆಗ್ರೋ ರೆಡ್ ಅಂತೇಳಿ ಬರುತ್ತೆ. ಇದು ಎರಡನೇ ಸ್ಪ್ರೈ ಮಾಡಿದ ಮೇಲೆ ನಮ್ಮ ಬೆಳೆ ಈ ಥರ ಬಂದಿರೋದು. ಯಾವುದೇ ನಿಮ್ಗೆ ಡಿ ಎ ಪಿ ಇಲ್ಲ, 20 ಇಲ್ಲ, ಯೂರಿಯಾ ಇಲ್ಲ, ಯಾವುದೇ ಗೊಬ್ಬರ ಇಲ್ಲದೆ ಈ ಒಂದು 2 ಸ್ಪ್ರೈ ಮಾಡಿರೋದ್ರಿಂದ ನಮ್ಮ ಬೆಳೆ ಈ ಥರ ಬಂದಿರೋದೆ. ಆದಷ್ಟು ನಮ್ಮ ರೈತರಿಗೆ ನಾನು ಹೇಳುವುದು ಏನೆಂದರೆ, ಯಾವುದೇ ಗೊಬ್ಬರ ಕೆಮಿಕಲ್ ಯಾವುದೇ ಸ್ಪ್ರೈ ಮಾಡದೆ ನಮ್ಮ ಭೂಮಿಯನ್ನು ನಾವು ಉಳಿಸ್ಕೊಳ್ಳೋಣ. ನಮ್ಮ ಬೆಳೆನೂ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಯಾವುದೂ ಒಂದು ರೀತಿ ಗೊಬ್ಬರ ಹಾಕಿಲ್ಲ. ಈ ಒಂದು 2 ಸ್ಪ್ರೈಲಿಂದ ಚೆನ್ನಾಗಿ ಬಂದಿರುತ್ತೆ. ದಯವಿಟ್ಟು ಎಲ್ಲ ರೈತರು ಇದನ್ನು ಸದುಪಯೋಗ ಪಡ್ಕೋಬೇಕಂತೇಳಿ ನಾನು ಈ 2 ಮಾತಿನಿಂದ ಹೇಳೋಕ್ಕೆ ಬಯಸ್ತೀನಿ. ಸರ್, ಈಗ ಇದಕ್ಕೆ ಮುಂಚೆ ನೀವು ಗೊಬ್ಬರ ಹಾಕ್ತಿದ್ರಲ್ವಾ? ಕೆಮಿಕಲ್ ಗೊಬ್ಬರ ಹಾಕ್ತಾ ಇದ್ರಿ, ಯೂರಿಯಾ ಹಾಕ್ತಾ ಇದ್ರಿ, ಅವಾಗ ಖರ್ಚು ಎಷ್ಟು ಆಗ್ತಾ ಇತ್ತು? ಖರ್ಚು ಸರ್ ಏನಿಲ್ಲ ಅಂದ್ರೆ ಎಕರೆಗೆ ಒಂದು 15,000ರಿಂದ 2 ಎಕರೆಗೆ ಅಂದ್ರೆ 30-35,000 ರೂಪಾಯಿ ಬೇಕಾಗುತ್ತೆ ಸರ್, ಬರೀ ಒಂದು ಗೊಬ್ಬರಕ್ಕಷ್ಟೇ. ಆಮೇಲೆ ಕೆಮಿಕಲ್ ಬಂದ್ಬಿಟ್ಟು ಟ್ರಿಪ್ಪಿಗೂ ಏನಿಲ್ಲ ಅಂದ್ರೆ 3,000-4,000 ಬರುತ್ತೆ. ಈ ಥರ ಒಂದು 50,000-60,000 ರೂಪಾಯಿ ಎಕರೆಗೆ ಹೋಗುತ್ತೆ ಸರ್. ಈಗ ಏನಿಲ್ಲ ಅಂದ್ರೆ ನಾನು ಈ ಪ್ರಾಡಕ್ಟ್ಲಿಂದ ಎಕರೆಗೆ ಏನಿಲ್ಲ ಅಂದ್ರೂ ಒಂದು 3,000-4,000ದಲ್ಲಿ ನನ್ನ ಬೆಳೆಯನ್ನು ಎಲ್ಲ ನೀಟಾಗಿ ಬಂದಿದೆ ನೋಡಿ ಸರ್. ಈಗ ಬರೀ ಒಂದು ಎಕರೆಗೆ ಟೋಟಲ್ 2 ಎಕರೆಗೆ ಬಂದು ಒಂದು 5,000-6,000 ಖರ್ಚು ಮಾಡಿದ್ದೀರಾ? 6,000ರಲ್ಲಿ ನಮ್ಮದು ಸರಿ ಹೋಗುತ್ತೆ. ಅಷ್ಟೇ ಖರ್ಚು ಮಾಡಿದ್ದೀರಾ? ಅಂದರೆ ಇದಕ್ಕೆ ಮುಂಚೆ ಆದರೆ 30,000 ತನಕ ಖರ್ಚು ಆಗ್ತಾ ಇತ್ತು 30,000 ಕೆಮಿಕಲ್ ಗೊಬ್ಬರ ಹಾಕೋದ್ರಿಂದ. ಈಗ ಈ ನಿಮ್ಮ ಭಾಗದ ಜನಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಹೇಳಕ್ಕೆ ಇಷ್ಟಪಡುತ್ತೇನೆಂದರೆ, ನಮ್ಮ ಮೊದಲು ಫಲವತ್ತಾದ ಭೂಮಿಯನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ಈ ಥರ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ಭೂಮಿ ಎಲ್ಲ ಕೆಟ್ಟೋಗುತ್ತೆ. ಮುಂದಿನ ಫ್ಯೂಚರಲ್ಲಿ ಬೆಳೆಗಳು ಚೆನ್ನಾಗಿ ಬರೋಲ್ಲ. ಆಮೇಲೆ ನಾವು ಹೆಚ್ಚಿನಾದ ಖರ್ಚು ಮಾಡಬೇಕಾಗುತ್ತೆ. ಆ ಖರ್ಚು ಉಳಿತಾಯ ಮಾಡಬೇಕಾದ್ರೆ ನಮ್ಮೆಲ್ಲ ಬಯೋದೆಲ್ಲ ಯೂಸ್ ಮಾಡಿಬಿಟ್ರೆ ಆಮೇಲೆ ಎಲ್ಲ ನಮ್ಮ ಫಲವತ್ತಾದ ಮಣ್ಣು ಇರುತ್ತೆ, ಚೆನ್ನಾಗಿ ಬೆಳೆ ಬರುತ್ತೆ, ಹೆಚ್ಚಿನ ಖರ್ಚು ಇರಲ್ಲ, ಖರ್ಚು ಕಡಿಮೆ ಆಗುತ್ತೆ, ಲಾಭ ಜಾಸ್ತಿ ಆಗುತ್ತೆ.